ಏನಾದ್ರೂ ಒಂದು ಕೊರಗು ಅನ್ನೋದು ಏನಾದ್ರೂ ಇದೆಯಾ ಸರ್? ಫುಲ್ಫಿಲ್ ಆಗದೆ ಇರೋ ಅಂತದ್ದು ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಲ್ಲಿ? ನೋಡಿ, ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ, ಎಷ್ಟೋ ಜನ ಹೇಳ್ತಾರೆ ಮನುಷ್ಯನ ಜನ್ಮ ಶ್ರೇಷ್ಠ ಜನ್ಮ ಅಂತ. ನನ್ನ ಪ್ರಕಾರ ಅದು ದರಿದ್ರ ಜನ್ಮನೇ. ಏನಕ್ಕೆ ಅಂದರೆ ನೋಡಿ, ಈಗ ಒಂದು ಒಬ್ಬ ಮಗ ಹುಡ್ತಾನೆ ತಾಯಿಗೆ. ಅವಳು ಕರೆಕ್ಟಾಗಿ 25-26 ವಯಸ್ಸಿಗೆ ಏನೋ ಮಗುನ ಎತ್ತುತ್ತಾಳೆ. ಅವಳಿಗೆ 50 ವಯಸ್ಸಾಗೋವರೆಗೂ, ಇವನಿಗೆ 25 ಆಗೋವರೆಗೂ ಮೈಂಡ್ ಮೆಚುರಿಟಿ ಇರಲ್ಲ. ನನ್ನ ತಾಯಿ ಇಂಪಾರ್ಟೆಂಟ್ ಅನ್ನೋದು ಬರೋದೇ ಇಲ್ಲ. ಆಡ್ಕೊಂಡು ಹೋಗ್ತಾನೆ, ಸ್ಕೂಲ್ ಆದಮೇಲೆ ಲವ್ ಆಗತ್ತೆ, ಇನ್ನೊಂದು ಹಿಂಗೆ ಕಾಲ ಕಳೀತಾನೆ. 25-26 ಜಾಬ್ ಹುಡ್ಕೋ ಟೈಮ್ ಪರಿಸ್ಥಿತಿ ಬರುತ್ತೆ. ಆ ಟೆನ್ಷನಲ್ಲಿ ಅವನು ಇದ್ದಾಗ ತಾಯಿಗೆ 50-52 ಆಗ್ತಿದ್ದಂಗೆ ಅವಳಿಗೆ ಎಲ್ಲ ಇದು ತಿನ್ಬಾರ್ದು ಅದು ತಿನ್ಬಾರ್ದು ಅನ್ನೋ ಪರಿಸ್ಥಿತಿ ಬರುತ್ತೆ. ಆಮೇಲೆ ಅವ್ನು ಏನೋ ಒಂದು 30-33 ಮೆಚುರಿಟಿ ಬರ್ಬೇಕಾದ್ರೆ ಅವಳು ಆಲ್ರೆಡಿ ಮೂಲೆ ಕೂತ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಅವನು ಮನೆ ಕಡೆ ಗಮನ, ಹೌದಲ್ವಾ ನನ್ನ ತಾಯಿ ಎಲ್ಲೋ ಸಾಕಷ್ಟು ನೋಡಿದ್ಮೇಲೆ ತಾಯಿ ಇಂಪಾರ್ಟೆಂಟು, ತಂದೆ ಇಂಪಾರ್ಟೆಂಟು ಅನ್ನುವಾಗ ಅವರು ಮೂಲೆಯಲ್ಲಿ ಕೂತಿರ್ತಾರೆ, ನೋಡ್ಕೊಳಕ್ಕಾಗಲ್ಲ. ಅಯ್ಯೋ ಇನ್ನೇನು ಆಗಿದ್ದಾರೆ, ಇಷ್ಟರಲ್ಲಾರು ಖುಷಿ ಪಡಿಸೋಣ ಅಂತ ಅನ್ನೋ ಅಷ್ಟರಲ್ಲಿ ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಆಗಿ ಹೋಗ್ಬಿಟ್ರೆ ಕೋಟಿ ನೆಕ್ಸ್ಟ್ ಬಂದು ತಗೊಳಪ್ಪ ನನ್ನ ತಾಯಿ ಕೊಡೋದಕ್ಕೆ ತಾಯಿ ಇಲ್ಲ, ಎಲ್ಲಿದ್ದಾಳೆ ಕಾಣಲ್ಲ. ನನಗೆ ಅದಕ್ವರೆಗೂ ನಮ್ಮ ತಾಯಿದು ನನಗೆ ಅದು ತುಂಬ ಕೊರಗಿದೆ. ಅವ್ರು ಹೋದ್ಮೇಲೆ ಅವರೊಬ್ಬರೇ ನಾನು ಬಹಳ, ನಾನು ಇವತ್ತಿಗೂ ತಂದೆಗಿಂತ ಜಾಸ್ತಿ ತಾಯಿ, ತಂದೆನೂ ಅಷ್ಟೇ ಪ್ರೀತಿಸ್ತಿದ್ದೆ. ಬಟ್ ಆದರೆ ನಮ್ಮ ತಾಯಿ ಜಾಸ್ತಿ, ನನ್ನ ತಾಯಿನ ಜಾಸ್ತಿ. ಯಾಕಂದ್ರೆ ಅವ್ರು ಹೆಂಗೆ ನಾವು 5 ಜನ ಮಕ್ಕಳು ಬೇರೆ, ನಾವು ಚಿಕ್ಕಂದಲ್ಲೆಲ್ಲ ನಾವು ಬೆಳೆದಿದ್ದ ರೀತಿ ಒಂದು ನಾವು ಸ್ವಲ್ಪ ಒಳ್ಳೆ ಪರಿಸ್ಥಿತಿಲೇ ಇದ್ವಿ. ಹಂಗಾಗಿ ನಮಗೆ ಕಷ್ಟನೂ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಅಮ್ಮ ಅಮ್ಮ ಅಂತ ಇದ್ವಿ. ನಮ್ಮ ತಾಯಿ ತೀರೋಕ್ಕೆ ಒಂದು 2-3 ವರ್ಷದ ಹಿಂದೆವರೆಗೂ ಮಾತ್ರ, 2 ವರ್ಷದ ಹಿಂದೆಯಿಂದ ಇದು ಅಡುಗೆ ಮಾಡೋದಾಗಲಿ ಇದು ಮಾಡೋದು ಸ್ಟಾಪ್ ಮಾಡಿದೆ. ಯಾಕಂದ್ರೆ ಅಂಬರೀಷಣ್ಣ ಆಗಲಿ ಅವ್ರ ಮಗ ಆಗಲಿ ಎಲ್ಲರೂ ನಮ್ಮ ಶರಣೆ ಹೇಳ್ತಾರೆ. ನಮ್ಮನೇಲಿ ನಮ್ಮ ಮದರು ಕೈಮಾ ಆಗಲಿ ಇದು ನಾನ್ ವೆಜ್ ಸೂಪರ್ ಆಗಿ ಮಾಡೋರು. ಇದೆಲ್ಲ ಅಮ್ಮನ ಕೈ ಊಟ, ಅಮ್ಮನ ಕೈ ಊಟ ಬಹಳ ಚೆನ್ನಾಗಿ ಇದು ಮಾಡೋ. ಸಂಗೀತ ವಿದ್ವಾಂಸ ಅವರು ಕೂಡ ಮಹಾರಾಜು ಅರಮನೆಯಲ್ಲಿ ಕಚೇರಿನೂ ಮಾಡಿದ್ದಾರೆ. ಆ ಥರ ಅಂತ ಸಂಗೀತ ಹೇಳ್ಕೊಡ್ತಿದ್ರು. ಆಲ್ಮೋಸ್ಟ್ ಅವರು ಅಟ್ ದ ಏಜ್ ಆಫ್ 62, 63, 64 ಹೇಳ್ಕೊಡ್ತಾ ಇದ್ರು. ಅಷ್ಟು ಚೆನ್ನಾಗಿ ಎಲ್ಲರೂ ಇದು ಮಾಡ್ಯಾರ. ರಮಾಡಿಗ ಪದ್ಮಾಡಿಗ ಅಂತ ಟಾಪ್ ಇದರಲ್ಲಿದ್ದಾರೆ, ಅಡಿಗಾಸ್ ಇದು ಅವರೆಲ್ಲ ನಮ್ಮ ತಾತನ ಶಿಷ್ಯರು, ನಮ್ಮ ತಾಯಿಯವರ ಜೊತೆನೆ ಇದು ಮಾಡ್ತಾರೆ. ಸೊ ಏನಂದ್ರೆ ತಾಯಿ ವ್ಯಾಲ್ಯೂ ಅಂದ್ರೆ ಯಾಕೆ ಬೇಜಾರು ಅನ್ನೋ ಮನುಷ್ಯನ ಕೊರಗು ಅನ್ನೋದಂದ್ರೆ, ನಾವೆಲ್ಲ ಏನೋ ಒಂದು ಸ್ಟೇಬಲ್ ಆಗೋ ಟೈಮ್ಗೆ ಅವ್ರು ತಿರುಗಿ ನೋಡಿದ್ರೆ ಎಲ್ಲರಿಗೂ ವಯಸ್ಸಾಗಿರ್ತಾರೆ ದೊಡ್ಡವ್ರಿಗೆ. ಅವ್ರನ್ನ ನಾವು ಖುಷಿಯಾಗಿ ಓಡಾಡ್ಸೋಣ ಅಂದ್ರೆ ಅದಾಗಲ್ಲ. ಇದು ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ. ಅಮ್ಮನ್ ತುಂಬಾ ಮಿಸ್ ಮಾಡ್ಕೊತೀವಿ, ಆಲ್ವೇಸ್ ಎವ್ರಿ ಸೆಕೆಂಡ್ ಮಾಡ್ಕೊತೀವಿ. ಅಪ್ಪ ಜೊತೆ ನಿಮ್ ಒಡನಾಟ ಅಯ್ಯೋ ತುಂಬಾ ಇದು ನನ್ನನ್ನೇ ಅವರು ಎಲ್ಲರೂ ನಡಗೋರು. ನಾನೇ ಒಂದು ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಅಂತ ಭಯ ಪಡೋರು ಮನೆಯಿಂದ. ಹಂಗಾಗಿ ನಮ್ಗೆ ಹೆವಿ ಚಾಕ್ಲೇಟ್ ಕೇಕ್ ಫ್ರೀಯಾಗಿ ಸಿಗೋದು, ಇವರೆಲ್ಲ ಲಂಚ್ ಆಗೊಳ್ತಾರಲ್ಲ ನಮ್ಗೆ. ಬಹಳ ಪ್ರೀತಿ ನಮ್ಮ ಫಾದರ್ ನನಗೆ ತುಂಬಾ. ಫ್ರೆಂಡ್ ತರ ಇದ್ರೆ ಅಪ್ಪನ ಜೊತೆ ಫ್ರೆಂಡ್. ಅಯ್ಯೋ ಎಲ್ಲಾ ಕಡೆ ಕರ್ಕೊಂಡು ಹೋಗೋರು ನನ್ನ, ಬಹಳ ಇದಾಗಿದ್ದು. ಈವನ್ ನಮ್ಮ ಅಂಬರೀಷ್ ಅಣ್ಣ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ತಂದೆ ಅಂದ್ರೆ. ಅವ್ರ ಒಂದು ಟೈಮಲ್ಲಿ ಬ್ಯಾಂಗ್ಳೂರ್ ಬಂದ ನಮ್ಮ ಮನೇಲೂ ಇದ್ರು ಅವರು. ನಿಮ್ಮ ಒಡನಾಟ ಹೇಗಿತ್ತು ಅಂಬರೀಷ್ ಅಣ್ಣನ ಜೊತೆ? ಅಯ್ಯೋ ಬಹಳ ಇದು. ಅಂಬರೀಷ್ ಅಣ್ಣನ ಜೊತೆ ನಂದು, ನಾನು ಒಬ್ಬನೇ ಅನ್ಸುತ್ತೆ ಅಷ್ಟೊಂದು ಸಲಹೆಯಿಂದ ಮಾತಾಡ್ತಾ ಇದ್ದೆ. ನಾನು ಡೈರೆಕ್ಟ್ ಅಣ್ಣ ನಾನು ಯಾರಿಗೋ ನಿನ್ನ ವಯಸ್ಸಲ್ಲಿ ಮಾತಾಡ್ಕೊಂಡು ಅವ್ರ ಹತ್ರನೇ ಫೋನ್ ಇಸ್ಕೊಂಡು ಅವ್ರ ವಯಸ್ಸಲ್ಲಿ ಮಾತಾಡಿ, ಮಂಡ್ಯ ಕೆಲವ್ರಿಗೆ ರೇಷನ್ ಕಾರ್ಡ್ ಆಗದಿರೋರಿಗೆಲ್ಲ ಇವ್ರ ವಯಸ್ಸಲ್ಲಿ ಆವಾಜ್ ಹಾಕಿದ್ರೆ ಅಲ್ಲಿ ಕೆಲಸ ಆಗೋದು. ನಗೋರು ನನ್ನ ಮುಖ ನೋಡಿ ಅಂತ. ಆಮೇಲೆ ನಾನು ಹೋದ್ರೆ ಸಾಕು, ಬಂದ ಲೆಟರ್ ತಗೊಂಬರೋರು ನೋಡು ಯಾವತ್ತೂ ಟೆಸ್ಟ್ ಮಾಡಿ. ನಾನು ಮೆರಿಟಲ್ಲಿ ಯಾರು ಪಾಸ್ ಆಗ್ತಿದ್ರು ಅವ್ರಿಗೆಲ್ಲ ನಾನು ಕೆಲಸ ಕೊಡ್ತೀನಿ. ಅದು ನಮ್ಮ ಅಂಬರೀಷ್. ಅದು ಏನಾಗೋಯ್ತು ನನ್ನ ಪ್ರಾಬ್ಲಮ್ ಅಂದ್ರೆ, ಅವರು ಡಿಗ್ರಿ ಮುಗಿಸೋರ್ಗು ಸಿನಿಮಾ ಇದು ಮಾಡಬಾರ್ದು ಅಂತ ನಮ್ಮಮ್ಮ ಅವ್ರ ಕೈ ಹೇಳ್ಸ್ಬಿಟ್ಟಿದ್ರು. ಸರಿ ನಾನು ಪಾಡಿ ನಾನು ಡ್ಯಾನ್ಸ್ ಆಡ್ಕೊಂಡೇ ಇದ್ದೆ. ನಾನೇನು ಸಿನಿಮಾ ಮಾಡಬೇಕು ಅಂತಾನು ಅನ್ಕೊಂಡಿರ್ಲಿಲ್ಲ ಅಪ್ ಟು ಸ್ಟಡೀಸ್ ಮುಗಿಯೋರು. ಅದೇನಾಗುತ್ತೆ ಅಚಾನಕ್ಕಾಗಿ ಹಿಂಗೆ ಸಿಕ್ತು ಇದು. ಡ್ಯಾನ್ಸ್ ಇದು ಮಾಡ್ತಿದ್ದೆ, ದೊಡ್ಡ ದೊಡ್ಡ ಡೈರೆಕ್ಟರ್ಸು ಕೆ ವಿ ರಾಜು ಹಂಗೆ ಹಿಂಗೆ ಅಂತ ಶೂಟಿಂಗ್ ನೋಡೋದು ಹಂಗೆ ಚಾನ್ಸ್ ಇತ್ತು. ಹಂಗೆ ನೋಡ್ತಾ ಇದ್ದೆ. ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಉಚ್ಚ ಬಂತು. ಅದು ಏನಾಗೋಯ್ತು ನನಗೆ, ಅಂಬರೀಷ್ ಹತ್ರ ನಾನು ಹೋಗಿ ಆಕ್ಟಿಂಗ್ ಚಾನ್ಸ್ ಕೇಳಕ್ಕೆ ಆಗಿಲ್ಲ. ಅವಾಗೇನೋ ನಾನು ಡೈರೆಕ್ಟ್ ಆಗಿ ನಾನು ಹೀರೋ ಆಗೇ ಮಾಡ್ಬೋದಾಯ್ತು. ಅಂಡ್ ಬೇರೆ ಲ್ಯಾಂಗ್ವೇಜ್ ಆ ಟೈಮಲ್ಲಿ ಎಂತೆಂತ ಆಫರ್, ಪೂರಿ ಜಗನ್ನಾಥ್ ಎಂತ ದೊಡ್ಡ ಡೈರೆಕ್ಟರ್ ಅವಾಗ, ಅವರೇ ಕರೆದ್ರು ನನ್ನ. ನಾನೆಂತ ಗೋಬೆ ಕೆಲಸ ಮಾಡ್ಕೊಂಡಿದ್ದೆ. ಅವತ್ತು ಪ್ರಾಬ್ಲಮ್ ಹೆಂಗಿತ್ತು ಅಂದ್ರೆ, ಬೇರೆ ಲ್ಯಾಂಗ್ವೇಜ್ ಮಾಡ್ಬಿಟ್ರೆ ಒಂಥರ ನಮ್ಮ ಕನ್ನಡದ ಇದಲ್ಲ ಇವಾಗ ನೋಡಿ ಎಲ್ಲರೂ ಮಾಡ್ಬಿಟ್ರಲ್ಲ, ನಾವು ಗೂಬೆಗಳಾಗಿದ್ದ. ಅವತ್ತು ನಾನು ಮಾಡಿದ್ರೆ ಇವತ್ತು ನಾವೆಲ್ಲೋ ಇರ್ತಾ ಇದ್ವಿ. ಇಲ್ಲಿ ಹಂಗೆ ಕೂರ್ಸಿದಾರೆ ಇಲ್ಲಿ. ಬಟ್
ಬಟ್ ಏನೇ ಕೂರಿಸಿದ್ರು ನಮ್ಗೆ ಸರಸ್ವತಿ ಇನ್ನೂ ಸಪೋರ್ಟ್ ಅಲ್ಲಿ ಇದಾರೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಓಕೆ, ಆ ಅವಕಾಶ ಎಲ್ಲ ಹೋಗಿದ್ದು ಮತ್ತೆ ವಾಪಸ್ ಬರಲ್ವಲ್ಲ, ಅದೊಂದು ಅಷ್ಟೇ. ಓಕೆ ಸರ್, ನನಗೆ ಪ್ರವೀಣ್ ದಾಸ್ ಹೇಳ್ದ ನೀವು ತುಂಬಾ ಚೆನ್ನಾಗಿ ಡಬ್ ಮಾಡ್ತೀರಾ, ಅಂದ್ರೆ ವಾಯ್ಸ್ ಮಿಮಿಕ್ರಿ ಮಾಡ್ತೀರಾ ಅಂತ ಅಂಬರೀಷ್ ಅಣ್ಣಂದು. ಮಿಮಿಕ್ರಿ ಏನಿಲ್ಲ, ಅದು ನಮ್ದು ಸಾಕಷ್ಟು. ಈಗ ನಮ್ಮ ಅಭಿ ಕ್ರೈಸ್ಟ್ ಕಾಲೇಜಿಗೆ ಓದಿದ್ದು, ಸಮ್ಟೈಮ್ಸ್ ಅವನು ಚಕ್ಕರ್ ಹೊಡೆದಾಗೆಲ್ಲ ನಾನೇ ಅಂಬರೀಷ್ ಅಣ್ಣ ಫಾದರ್ ತರ ಮಾತಾಡ್ತಾ ಇದ್ದೆ. ಕಾನಿಷ್ಕ ಅಂತ ಲೆಕ್ಚರು, ಅವ್ರು ನೀನ್ ಫಾದರ್ ಕೈ ಮಾತಾಡ್ಸು, ಆಮೇಲೆ ನಾನು ನಂಬ್ತೀನಿ. ನಾ ಅವ್ರಿಗೆ ಮಾತಾಡ, ಹಲೋ ಕಾನಿಷ್ಕ, ನಮಸ್ತೆ, ಹವೆಯೋ, ಹೌದೌದು, ಅವ್ನು ಸ್ವಲ್ಪ ಕೈ ಏಟಾಗಿತ್ತು, ಇದು ಮಾಡ್ದ, ಅದೆಲ್ಲ ಜಾಯ್ತು. ಇಲ್ಲ ನಂಗೆ ಗೊತ್ತಿದೆ, ಥ್ಯಾಂಕ್ ಯು, ಚೂರು ಇದು ಮಾಡಿ, ಥ್ಯಾಂಕ್ ಯು ಅಂದ್ಬಿಟ್ಟು ಇಟ್ಬಿಡ, ಹಂಗೆ ಮಾಡಿ ಇಟ್ಬಿಟ್ರೆ ಸಾಕು. ಅವನು ಫುಲ್ಲು ಇದು. ಆಮೇಲೆ ಅಂಬರೀಷ್ ಅವ್ರಿಗೆ ಗೊತ್ತಾಗೋಯ್ತು. ಆಮೇಲೆ ನಕ್ಕಿದ್ರು, ಅವೇನು ತಲೆ ಕೆಡ್ಸ್ಕೊಳ್ಳಿಲ್ಲ. ಆ ಥರ ಮಾಡ್ತಿದ್ಯಾ ಅಂತ ಹಂಗೆ ಮಾತಾಡ್ತಾ ಇದ್ದು. ಹಂಗೆ ನಾನು ಸಾಕಷ್ಟು ಇದ್ರಲ್ಲಿ ತೋರಿಸಿದ್ದೀನಿ. ಈ ಮಂಡ್ಯಲ್ಲಿ ಕೆಲವು ಟೈಮ್ ಏನಂದ್ರೆ ಗೊತ್ತಲ್ಲ ಪಾಪ, ಎಲ್ಲ ಕೆಲವರು ಪಾಪ ರೇಷನ್ ಕಾರ್ಡ್ಗಳನ್ನ ಕೊಡೋದಕ್ಕೆ ಸತಾಯಿಸೋರು. ನನಗೆ ಎಲ್ಲರೂ ನನಗೆ ಫೋನ್ ಮಾಡೋದು. ಅಂದ್ರೆ ಕೆಲವರು ನಮ್ಮ ಚಿಕ್ಕಮಂಡ್ಯಲ್ಲಿ ಪ್ರತಾಪ್ ಅಂತಿದ್ದಾನೆ, ಸಾಕಷ್ಟು ಜನ ಎಲ್ಲ ಇದ್ದಾರೆ ಅಲ್ಲಿ ಮಾಡೋರು. ಅಣ್ಣ ಹಿಂಗೆ ಆಗೈತೆ, ಹಿಂಗೆ ನೀನೇ ಒಂಚೂರು ಮಾತಾಡ್ಬಿಡೋಣ ಅಂಬರೀಷ್ ತರ ಅಂತ. ಅವತ್ತು ಏನೋ ವಿಚಾರಕ್ಕೆ ಅಂಬರೀಷ್ ಮನೆಗೆ ಹೋಗಿದ್ದೆ. ಲ್ಯಾಂಡ್ ಲೈನ್ ಅಲ್ಲಿ ಮಾಡಿದ್ರೆ ನಂಬ್ತಾರೆ. ಮಂಡ್ಯಲ್ಲಿ ಯಾವ್ದಾದ್ರು ಮಾಡಿದ್ರೆ ಎಲ್ಲಾರು ಗೊತ್ತಾಗ್ತಾರೆ. ಕರೆಕ್ಟಾಗಿ ಅವ್ರದೇ ಲ್ಯಾಂಡ್ ಲೈನ್ ಎತ್ಕೊಂಡೆ, ಅಲ್ಲಿಗೆ ಮಾಡಿದೆ. ಅಲ್ಲ ಯಾವನ ಅವನಲ್ಲಿರೋದು, ಯಾಕ ಲೇಟ್ ಮಾಡ್ತಾ ಇದ್ದಾನೆ ಅವ್ರಿಗೆಲ್ಲ ಕೊಡಕ್ಕೆ, ರೇಷನ್ ಕಾರ್ಡ್ ಲಂಚ ಬೇಕ ಅಷ್ಟೇ. ಇಷ್ಟು ಹೇಳಿದ್ರೆ ನೀಟಾಗಿ ಕೊಟ್ಬಿಡೋರು. ಅದರ ಬೈಗಳು ಬಂತು ಅಂದ್ರೆ ಅಪರೇಷನ್ ಅಂತ 150 ಜನ ಕೊಟ್ಬಿಟ್ರು. ಆಮೇಲೆ ಅವ್ರಿಗೆ ನಗು. ಅದು ತುಂಬಾ ಸಲ ಆತರ ತುಂಬಾ ಇನ್ಸಿಡೆಂಟ್ ಇದೆ ನಮ್ದು ಅಂಬರೀಷ್ ಅನ್ನೋದು. ಅದೆಲ್ಲ ಮಾಡಿ ಅವ್ರಿಗೆ ಖುಷಿ ಆಗೋದು. ಇದೇ ಮಂಡ್ಯದಿಂದ ನನಗೆ ಜಿಲ್ಲಾ ಪಂಚಾಯತಿಗೆ 10 ಟಾಟಾ ಸುಮೋ, ಒಂದು 70 ಜನ ಹೋಗಿ, ಏನಿಲ್ಲ ಬಂದು ಸೈನ್ ಮಾಡ್ಲಿ ಅಣ್ಣ, ನಾವು ಗೆಲ್ಸ್ಕೊಂತೀವಿ, ಅವ್ರಿಗೆ ನಮ್ಗೆ ಕಳಿಸ್ಕೊಡಿ, ಧರ್ಮಣ್ಣ ನಿಲ್ಸಿದ್ದಿಲ್ಲಿ ಫೋನ್ ಮಾಡಿದ್ರು. ನಾನು ಅಷ್ಟೇ ನಾನು ಹೇಳಿದೆ, ಅಣ್ಣ ದಯವಿಟ್ಟು ಯಾವ ಪಕ್ಷಕ್ಕೂ ನಾವು ಹೊಲ ಜಾಚಿಕೆ ಬರಲ್ಲ, ಯಾಕಂದ್ರೆ ನನಗೆ ಎಲ್ಲರೂ ಬೇಕು, ನಮ್ಗಂತೂ ಅದಾಗಲ್ಲ, ನಿನ್ ತರ ತಾಕತ್ತು ಇಲ್ಲ, ನಮ್ಗೆ ಬೇಡ ಅವಾಗ ನಾನು ಮನೆ ಬಿಟ್ಟಿಟ್ರು. ಅವಾಗ ಅದ್ ಬಿಟ್ರೆ ನಾವು ಆಮೇಲೆ ಡೆಲ್ಲಿಲಿ ಇದ್ದಾಗ ನಾನು ಇದು ಗಂಡುಗಲಿ ಕುಮಾರರಾಮ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ ಶಿವಣ್ಣಂದು. ಎಲ್ಲ ಇಡೀ ಆರ್ಟಿಸ್ಟ್ ಕಿಶೋರ್ ಎಲ್ಲಾರು ಒಂದು 10-15 ಜನ ಸರಿ, ಇವರು ಡೆಲ್ಲಿಲಿ ಇದ್ದಾರೆ ಅಂತ ಗೊತ್ತಾಯ್ತು. ಅಣ್ಣ ಎಲ್ಲಿ ಡೆಲ್ಲಿಲಿ, ಅದೇ ಎಲ್ಲ ಆರ್ಟಿಸ್ಟ್ ಇಲ್ಲ ಇದ್ವಿ, ನಿನ್ ಮಾತಾಡ್ಸ್ಕೊಂಡು ಹಾಗಾದ್ರೆ ಒಂದು ಕೆಲಸ ಊಟಕ್ಕೆ ಕರ್ಕೊಂಡ್ಬಿಡ್ಬಿಟ್ಟು ಅಷ್ಟು ಜನಕ್ಕೂ ನಮ್ಗೆ ಅಲ್ಲಿ ಊಟ ಮಾಡಿಸಿ ಎಲ್ಲ ನಮ್ ಜೊತೆ ಎಲ್ಲ ಜೋಕ್ ಮಾಡ್ಕೊಂಡು ಕಳಿಸ್ಕೊಟ್ರು. ಅವಾಗ ಆತರ ತುಂಬಾ ಒಡನಾಟ ನಮ್ಮ ಊರ್ನ ಮರೆಯಕ್ಕೆ ಆಗಲ್ಲ. ನಾವೇನು ಸಹಾಯ ತಗೊಳ್ದೇ ಇದ್ರು ನಮ್ಗೆ ಅವರು ಹೆಸರೇ ಇದೆಯಲ್ಲ, ಅದಕ್ಕಿನ್ನ ಸಹಾಯ ಇನ್ನೇನು ಬೇಡ. ಆ ತರ ನನಗೆ ಗೌರವ ಸಿಕ್ಕಿದೆ ಎಲ್ಲರ ಬಹಳ ಪ್ರೀತಿ ಮಾಡ್ತಾರೆ. ಸರ್, ಇದು ನೀವು ಕೊರಿಯೋಗ್ರಫಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇವಾಗ್ಲೂ ಮಾಡ್ತೀರಾ ಸರ್? ಇಲ್ಲ ಬಿಟ್ಬಿಟ್ರಿ? ಮಧ್ಯದಲ್ಲಿ ನಾನು ಈ BMS ಇಂಜಿನಿಯರಿಂಗ್ ಕಾಲೇಜ್ ಇದೆಲ್ಲ ಉತ್ಸವ ಅಂತ ಅವರು ಕಾಲೇಜ್ ಫೆಸ್ಟ್ ಎಲ್ಲ ನಡೆಯೋದು. ಆ ಟೈಮ್ ನಾನು ರ್ಯಾಂಪ್ ವಾಕು, ಕ್ಯಾಟ್ ವಾಕ್ ಎಲ್ಲ ನಾನೇ ಮಾಡ್ತಾ ಇದ್ದೆ, ಕೊರಿಯೋಗ್ರಾಫ್ ಮಾಡಿ ತೋರಿಸ್ತಾ ಇದ್ದೆ. ಈಗ ನೀವು ಮಾಡಲ್ಲ? ಅಭ್ಯಾಸ ತಪ್ಪೋಯ್ತು ಅಂತ? ಅಭ್ಯಾಸ ತಪ್ಪಿ ನಾವು ಇವತ್ತು ಈ ಸೈಡ್ ಇದ್ರು ಡ್ಯಾನ್ಸ್ ಏನ್ ಲೆವೆಲ್ ಆಡ್ಬೇಕು ಆಡ್ತೀವಿ. ಆತರ ಬಂದ್ರೆ ಕೊರಿಯೋಗ್ರಫಿಗೆ ಮಾಡ್ತಿರಲ್ಲ? ಕೊರಿಯೋಗ್ರಫಿ ಈಗಿಲ್ಲ, ಅಷ್ಟು ಸೆನ್ಸ್ ಇಲ್ಲ ಈಗ. ಅಂದ್ರೆ ಆ ಮೂಮೆಂಟ್ಸ್ ಈಗ ಆತರ ಅದೋಗಿದೆ. ಆ ಒಂದು ಏನಂತಾರೆ, ಆ ಒಂದು ಟೆಕ್ನಿಕ್ ಟಚ್ ಹೋಗಿದೆ ಅಂತ. ಓಕೆ ಸರ್, ಈಗಿನ ಜನರೇಷನ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ ಸರ್? ಕೆಲವ್ರಿಗೆ ನಾನು ಹೀರೋ ಆಗ್ಬೇಕು ಅಂತ ಇರುತ್ತೆ, ಆಮೇಲೆ ಮನೆ ಪೇಪರ್ ಎಲ್ಲ ಕೆಲವ್ರು ಎತ್ಕೊಂಡ್ಬಂದ್ಬಿಟ್ಟಿರ್ತಾರೆ, ಇದು ನಾನು ಹೀರೋ ಆಗ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಮಕ್ಕಳಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಅವ್ರೇನ್ ಅನ್ಕೋತಾರೆ ಅಂದ್ರೆ, ಸಿನಿಮಾ ಅಂದ್ರೆ ಗ್ಲಾಮರ್ ವರ್ಲ್ಡ್, ಆದ್ರೆ ಅದ್ರ ಒಳಗಡೆ ಬಂದ್ರೆ ಅದೆಷ್ಟು ಕಷ್ಟ ಅನುಭವಿಸ್ಬೇಕು ಅಂತ ಗೊತ್ತಿರೋ, ಒಳಗಡೆ ಎಷ್ಟು ತಿಮಿಂಗ್ಲಗಳು ಇರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸಾಕಷ್ಟು ಇಂಟರ್ವ್ಯೂ ಹೇಳಿದ್ದೀನಿ. ಏನ್ ಹೇಳ್ತೀರಾ ಸರ್ ಅವ್ರಿಗೆ? ನಾನು ಹೇಳೋದು ಫಸ್ಟ್, ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಮನೆಯಲ್ಲಿ ಅವ್ರ ಬಗ್ಗೆ ಅವ್ರದ್ದು ಜವಾಬ್ದಾರಿ ಇರಬಾರ್ದು.
ಅಂದರೆ ಮನೇಲಿ ಅವ್ರ ತಂದೆ ತಾಯಿ ಇರ್ಬೋದು, ಇನ್ಯಾರು ಹುಷಾರಿಲ್ಲದೆ ಇರ್ಬೋದು, ಇವರೇ ಸಂಪಾದನೆ ಮಾಡಿ ಅವ್ರನ್ನ ದುಡ್ದು ಹಾಕಂಗಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸಿನಿಮಾ ಇಂಡಸ್ಟ್ರಿ ಬರಬಾರ್ದು ಅಂತೀನಿ ನಾನು. ಬೇಕಾದ್ರೆ ಸೀರಿಯಲ್ ತಪ್ಪಿ ಸಡನ್ನಾಗಿ ಸಿಕ್ಕಿದ್ರು ಸಡನ್ನಾಗೇ ಪೇಮೆಂಟ್ ಇರುತ್ತದು. ಒಂದು 750 ಸ್ಟಾರ್ಟಿಂಗ್ ಕೊಡ್ತಾ ಹೋಗ್ತಾರೆ. ಏನೋ ಒಂದು ಅಟ್ಲೀಸ್ಟ್ ಪಾಪ ಅವ್ರಿಗೆ ದುಡ್ಡು ಅಂತ ಗ್ಯಾರಂಟಿ ಕೈಗೆ ಸಿಗುತ್ತೆ. ಸಿನಿಮಾ ಫೀಲ್ಡ್ ಹಂಗಲ್ಲ. ನಾನು ನೋಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನನಗೆ ಆ ಥರ ಆಗಿಲ್ಲ. ನನಗೆ ನಾನು ಗಲಾಟೆ ಮಾಡಿ ಕಿತ್ಕೊಂಡಿರೋದೇ ನಂದು, ಆ ಥರ ಇಲ್ಲ. ಬಟ್ ನಾನು ನೋಡಿದ್ದೀನಿ ಪಾಪ ಎಷ್ಟು ಸಿನ್ಸಿಯರಾಗಿ ಬಂದು ಎಲ್ಲೆಲ್ಲೋ ಮೂಲೆಯಲ್ಲಿ ಬಸ್ ಇರಲ್ಲ ಅಂತ ಜಾಗಕ್ಕೆ ಹೆಂಗೋ ಯಾರ ಕೈಲೋ ಡ್ರಾಪ್ ಹಾಕ್ಸ್ಕೊಂಡು ಆ್ಯಕ್ಟಿಂಗೋಸ್ಕರ ಬಂದಿರ್ತಾರೆ. ಚೆನ್ನಾಗೂ ಆ್ಯಕ್ಟ್ ಮಾಡಿರ್ತಾರೆ. ಸಾಯಂಕಾಲ ಇನ್ನು ಪೇಮೆಂಟ್ ಇಷ್ಟಪ್ಪ 1000 ಏನೋ ಹೇಳಿರ್ತಾರೆ. ಮ್ಯಾನೇಜರ್ ಕೊಡಲ್ಲ. ಇಲ್ಲವ್ರು ಬರ್ತೀರಿ ರಾಯ ಅಂದ್ಬಿಟ್ಟು ಅವ್ರನ್ನ ಕೇರೋ ಮಾಡದೆ ಹೊಟ್ಟೋಗಿರ್ತಾರೆ. ತುಂಬ ಅನ್ಯಾಯ ಮಾಡಿದ್ದಾರೆ ಸಾಕಷ್ಟು ಜನ ಆರ್ಟಿಸ್ಟ್ಗಳಿಗೆ. ಬಟ್ ನಾನು ಯಾಕೆ ಹೇಳೋದೆ ಅಂದರೆ ನಿಮ್ಮ ಜವಾಬ್ದಾರಿ ಇರಬಾರ್ದು. ಆಮೇಲೆ 1 ರಿಂದ 1.5 ವರ್ಷ ನೀವು ವೇಸ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದು ರೆಕಗ್ನೈಸ್ ಆಗೋವರೆಗೂ ನೀವು ಅಲ್ಲಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಮನಿ ಆ ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಒಂದು ಛಲ ಇದ್ದರೆ, ಆ 1.5 ವರ್ಷ ತಡೆಯೋ ಕೆಪಾಸಿಟಿ ಇದ್ದು ಮನೆಯವರು ನಿನ್ನ ಕೇಳದೇ ಇರೋದಿದ್ರೆ ಅಂಥವ್ರು ಬರ್ಬೋದು ಇಂಡಸ್ಟ್ರಿಗೆ. ಯಾಕೆ ಹೇಳೋದಂದರೆ ಸಾಕಷ್ಟು ಜನ ಈಗ ನೀವು ಹೇಳಿದಾಗೆ ಪೇಪರ್ ಬಿಡಿ, ಏನೇನೋ ಮನೆಯಲ್ಲಿ ಯಾವುದೋ ಒಂದು ಬೈಕ್ ತೊಗೊಂಡಿರ್ತಾರೆ, ಅದನ್ನ ಹಣ ಇಟ್ಬಿಟ್ಟು ಯಾರೋ ಹೇಳ್ದ ನೀನು 20,000 ಕೊಟ್ಟರು ನಾನು 3 ಸೀನ್ ನಿನಗೆ ಸೂಪರ್ ಮಾಡಿಸಿ ಅಂತ ಅಲ್ಲಿ ಸುಮ್ಮನೆ ರೀಲ್ಸ್ ಸುತ್ತಿರ್ತಾರೆ. ಥಿಯೇಟರ್ ಅಮ್ಮನ ಒಡವೆಗಳು ತಂದ್ಬಿಟ್ಟಿರ್ತಾರೆ, ಮಾರ್ಬಿಟ್ಟಿರ್ತಾರೆ. ಹಂಗಾಗಿದೆ, ತುಂಬ ಆಗಿದೆ. ಈ ಥರ ಎಲ್ಲ ತುಂಬ ನಾನು ನೋಡಿದ್ದೀನಿ. ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಸಾಕಷ್ಟು ಜನ. ನಮ್ದು ವಿಧಿ ಇಲ್ಲ. ದೊಡ್ಡ ದೊಡ್ಡ ಮ್ಯಾನೇಜರ್ಗಳು ಅವರೆಲ್ಲ ಕ್ಯಾಕ ಸುಗಿಯಕ್ಕೂ ಅವಮಾನ ಆಗುತ್ತೆ ನಿಮಗೆ. ಯಾಕಂದ್ರೆ ಅವ್ರ ಮಕ್ಳುಗಳು ಇದಾರೆ. ಅವ್ರಿಗೆ ಅವನ ಪರಿಸ್ಥಿತಿ ಯೋಚನೆ ಮಾಡಾಕ್ತಾನೆ. ಅವನಿಂದ ಏನ್ ಕಿತ್ಕೊಂಡು ಲಾಭ ಮಾಡ್ತಾರೆ. ಆ ಕಾಲೇಜ್ಗಳಲ್ಲಿ ಕೆಲವರು ಇದ್ದಾರೆ, ಇನ್ಕ್ಲೂಡಿಂಗ್ ಆರ್ಟಿಸ್ಟ್ಗಳು ಸೇರಿ. ಏನು ಅವ್ರ 2 ಪ್ಯಾಕ್ ಸಿಗರೇಟ್ ತರಿಸೋದು, ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ, ರೂಮ್ ಹಾಕಿದ್ದಾರೆ, ಸಿಗರೇಟ್ ತರಿಸೋದು, ಡ್ರಿಂಕ್ಸ್ ಕುಡಿಯೋದು, ಜೊತೆ ಅವನು ಅದೇ ಕಾಲ ಹಾಕೊಂಡು ಯಾವುದೋ ಒಂದು ಶಾರ್ಟಲ್ಲಿ ನಿಲ್ಸೋದು ಮಾಡ್ಬಿಟ್ಟು ಅವ್ನಿಗೆ ಅದು ಗೊತ್ತಾಗೋವರೆಗೂ ಅವನು ಸುಮಾರು ವರ್ಷ ಜೀವನನೇ ಹಾಳು ಮಾಡ್ಕೊಂಡು. ಸೊ ಅದಕ್ಕೆ ನಾನೆಲ್ಲ ಇದು ಯಾರೇ ಹೊಸಬ್ರು ಆಮೇಲೆ ಸುಮ್ಮನೆ ಬಾಡಿ ಬಿಲ್ಡಿಂಗ್ ಮಾಡಿಬಿಟ್ರೆ ಹೀರೋ ಆಗ್ಬಿಡ್ತೀನಿ, ಇಲ್ಲ ರಿಯಲ್ ಆಗಿ ಸೂಪರ್ ಡ್ಯಾನ್ಸರ್ ಆಗ್ಬಿಟ್ರೆ ಹೀರೋ ಆಗ್ಬಿಡ್ತೀನಿ, ಅದಲ್ಲ. ಫಸ್ಟ್ ನಿಮಗೆ ಸೆಲ್ಫ್ ಟ್ಯಾಲೆಂಟ್ ಅನ್ನೋದು ಇರಲೇಬೇಕು. ಸೆಲ್ಫ್ ಟ್ಯಾಲೆಂಟ್ ಅಂದರೆ ಏನು? ಫಸ್ಟ್ ನಮಗೆ ಒಂದು ಟಿ ವಿ ಅಂತ ನೋಡಿದಾಗ ಅದರಲ್ಲಿ ನಾಚಿಕೆ ಬಿಟ್ಟು ಏನೇನು ಆ್ಯಕ್ಟ್ ಮಾಡ್ತಿದ್ದಾರೆ ಹೀರೋ ಹೆಂಗೆ ಮಾಡ್ತಾರೆ ಅವರು. ಆ ಟಿ ವಿನೇ ಕ್ಯಾಮ್ರಾ ಅಂತ ಫಸ್ಟ್ ನೀವು ಅನ್ಕೋಬೇಕು. ಅದು ನೋಡ್ತಾ ಇದ್ದಾಗ ಅವರು ಕ್ಯಾಮ್ರಾ ಮುಂದೆ ಮಾಡ್ತಿದ್ದಾರೆ ಅನ್ನೋ ಫೀಲು ಯಾವಾಗ ಒಬ್ಬ ಮನುಷ್ಯನಿಗೆ ಬರುತ್ತೆ ಆವಾಗ ಅವನು ಆ್ಯಕ್ಟರ್ ಆಗ್ಬೋದು. ಒಂದು. ಎರಡನೇದು ದಯವಿಟ್ಟು ಬಾಡಿ ಗಿಡಿ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆ್ಯಕ್ಟಿಂಗೆ ಮೆಮೊರಿ ಒಳ್ಳೆ ಇದು ಅದೇ ಮಾಡ್ಯುಲೇಷನ್ ಡೆಲಿವರಿ ಇದೆಲ್ಲ ಏನಿರುತ್ತೆ ಅದನ್ನೇನು ನಿಮಗೆ ಸೆಲ್ಫ್ ಟ್ಯಾಲೆಂಟ್ ಇಲ್ಲ ಅಂದರೆ ಆ್ಯಕ್ಟಿಂಗ್ ಕೋರ್ಸ್ಗಳು ಸಾಕಷ್ಟಿದೆ. ಆಮೇಲೆ ನೀವು ಯಾರೂ ರೆಕಗ್ನೈಸ್ ಅಲ್ಲ. ಸಡನ್ನಾಗಿ ಎಕ್ಸಸೈಸ್ ಮಾಡ್ಬಿಟ್ಟೆ ಸೂಪರ್ ಆಗಿದೆ ದುಡ್ಡಿದೆ ಅಂದ್ಬಿಟ್ಟು ಡೈರೆಕ್ಟಾಗಿ ಬಂದು ಹೀರೋ ಮಾಡೋದು, ಹಿಂಗೆಲ್ಲ ಮಾಡಿದವರು 1000 ಜನ ಹೊಟ್ಟೋಗಿದ್ದಾರೆ ನಮ್ಮ ಮುಂದೆ. ಸೊ ಹಂಗೆ ಮಾಡ್ಕೊಬೇಡಿ. ಚೆನ್ನಾಗಿ ಇನ್ನೂ ಜನಕ್ಕೆ ಪರಿಚಯ ಇರಲ್ಲ, ಎಲ್ಲ ಕಲೀರಿ, ಕಲ್ತ್ಬಿಟ್ಟು ಬನ್ನಿ ಇಂಡಸ್ಟ್ರಿಗೆ. ಎಷ್ಟೋ ಜನ ಇದ್ದೀರಾ. ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ರಾಯಲಾಗಿ ಬೆಳಿಬೋದು. ಭಾಳ ಬೇಜಾರು ಸಂಗತಿ ಅಂದರೆ ನನಗೆ 2001 ಎಂಟರ್ ಆಗಿದ್ದು. ಅವತ್ತು ಕೂಡ ನನಗೆ 10 ಜನ ಹೀರೋ ಹೆಸರು ಹೇಳೋಕ್ಕಾಗಲಿಲ್ಲ. ಅವತ್ತು ಕೂಡ ಶಿವಣ್ಣ, ಶಶಿಕುಮಾರ್, ಪ್ರಭಾಕರ್ ಅವರು, ಅಂಬರೀಷ್ ಅಣ್ಣ, ವಿಷ್ಣುವರ್ಧನ್, ರಾಜ್ಕುಮಾರ್ ಅವರು, ಇನ್ನೊಂದು ಅಲ್ಲಿಗೆ ಮುಗಿದೈತೆ ನನಗೆ ಬರ್ತಾ ಇಲ್ಲ ಹೆಸರು. ಇವತ್ತು 2023-24 ಕಾಲಿಡ್ತಾ ಇದೀವಿ. 10 ಜನದ ಹೆಸರು ಹೇಳ್ಬಿಡ್ಲಿ ಅವನು ಫಾಸ್ಟಾಗಿ ಕನ್ನಡದಲ್ಲಿ. ನಾನು ಬೇಕಾದ್ರೆ ಈಗ ಕನ್ನಡದವನಾಗಿ ತೆಲುಗುಲಿ ಔಟ್ಡೇಟೆಡ್ಗಳು 4 ಕೋಟಿ ಹೀರೋಗಳಿದ್ದಾರೆ. ಔಟ್ಡೇಟೆಡ್ಗಳು ಅಂದ್ರೆ ಇಲ್ಲಿನ ಜನಕ್ಕೆ ಗೊತ್ತೇ ಇರಲ್ಲ. ಅಂಥವ್ರ ಹೆಸರೇ ಒಂದು 20 ಜನದ ಹೆಸರು ಹೇಳ್ಬೋದು. ತಮಿಳು 15 ಜನದ ಹೆಸರು ಹೇಳ್ತೀನಿ ನಾನು. ಹಿಂದಿ ಲೆಕ್ಕ ಇಲ್ಲ, ಬೇರೆ ವಿಚಾರ. ಕನ್ನಡದಲ್ಲಿ ಇವತ್ತಿಗೂ ನೋಡಿ ಸಡನ್ ಆಗಿ ಹೇಳ್ಬೇಕಂದ್ರೆ ಸುದರ್ಶನ್, ಸುದೀಪ್, ನಮ್ಮ ದುನಿಯಾ ವಿಜಿ, ನಮ್ಮ ಧ್ರುವ ಸರ್ಜಾ, ಆಮೇಲೆ ನೋಡಿ ಎಷ್ಟು ತೊದಲುತ್ತೀವಿ ನಾವು. ನಮ್ಮ ಡಾಲಿ ಧನಂಜಯ್ ಈಗ ಬಂದಿದ್ದಾರೆ, ನಮ್ಮ ನೆನಪರಲ್ಲಿ ಪ್ರೇಮು. ಹಿಂಗೆ ನಾವು ಒದ್ಲಾಡ್ಕೊಂಡು ಹೇಳ್ತೀವಿ ಹೊರತು 10 ಜನ ಹೇಳಕ್ ಆಗ್ತಾ ಇಲ್ಲ. ಅಂದ್ರೆ ಎಷ್ಟು ದೊಡ್ಡ ಇಂಡಸ್ಟ್ರಿ ನಮ್ದು ಅಂದ್ರೆ ಇಂಥವ್ರಿಗೆ ಏನ್ ಹೇಳೋಣ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಆಮೇಲೆ ದೊಡ್ಡ ಡೈರೆಕ್ಟರ್ಗಳು ಅವ್ರಿಗೆ ಗೊತ್ತಾಗುತ್ತೆ. ನಾನು ಇವಾಗ ಮಾತಾಡಿದ್ರೆ ನನ್ನ ಹತ್ರ ಬಂದು ಮಾತಾಡಿದ್ದಾರೆ, ನನ್ನ ಮನೇಲಿ ಕೇರ ಮಾಡ್ಕೊಂಡು ಮಾತಾಡಿದ್ದಾರೆ. ಈ ದೊಡ್ಡ ಟಾಪ್ ಡೈರೆಕ್ಟರ್ಗಳೆಲ್ಲ ಏನು ಒಂದು ಸೂಪರ್ ಡೂಪರ್ ಇಟ್ಟು ಇಂಡಸ್ಟ್ರಿಲೇ ಮಾತಾಡಿದೆ. ನಂಗೆ 2 ಸಿನಿಮಾ ಅಟ್ ಎ ಟೈಮಲ್ಲಿ ಇಟ್ಟು ಏನು ಹೇಳಿದ್ದವರು. ಇನ್ನೂ ಒಂದು 4-5 ಜನ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋ ಹುಡುಗರನ್ನ ಹೊಸಬ್ರನ್ನ ತಂದು ಇಂಡಸ್ಟ್ರಿಗೆ ಯಾರು ಜಾಸ್ತಿ ಪೇಮೆಂಟು ಕೇಳಬಾರ್ದು, ಎಕ್ಸ್ಪೆಕ್ಟ್ ಮಾಡ್ಬೋದು ಹೀರೋಗಳು. ಜೊತೆಗೆ ಎಲ್ಲರೂ ಬ್ಯುಸಿ ಇರಬೇಕು ಆರ್ಟಿಸ್ಟ್ಗಳು. ಆ ಥರ ಮಾಡ್ತೀವಿ ಹಂಗೆ ಅಂದ್ಬಿಟ್ಟು
ಮತ್ತೆ ಸ್ಟಾರ್ಗಳು ಹಳೆ ಸ್ಟಾರ್ಗಳದ ಡೈರೆಕ್ಷನ್ ಹೋಗ್ಬಿಟ್ಟು ಮೂರು ಸಿನಿಮಾ ಅವ್ರವ್ರು ಮಾಡ್ಕೊಂಡು ಇವತ್ತಿಗೆ ಇದೇ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅವರು. ಬೆಳೆಯುವಾಗ ಮಾತಾಡೋದು ಒಂದು, ಇವ್ರುಗಳು ಬೆಳೆದ ಮೇಲೆ ಮಾತಾಡೋದು ಇನ್ನೊಂದು. ಅಂತವ್ಗೆ ಬರುತ್ತೆ. ನಾವು ಸುಮ್ಮನೆ ಇಂಡಸ್ಟ್ರಿ ಡೀಸೆಂಟ್ ಆಗಿ ಮಾತಾಡ್ಕೊತಿದ್ದೀವಿ ಅಷ್ಟೇ. ಎಷ್ಟು ಆಟ ಆಡ್ತಾರೆ ಅಂದ್ರೆ ಇವರೆಲ್ಲ, ಎಷ್ಟು ಜನ ತರ್ಬೋದು. ಏನು ಸೂಪರ್ ಹಿಟ್ 2-3 ಸಿನಿಮಾ ಇಟ್ಕೊಟ್ಟಿದ ತಕ್ಷಣ ಅವ್ರ ಮೈಂಡಲ್ಲಿ ಹೊಸಬ್ರು ಬರೋದೇ ಇಲ್ಲ. ಅವ್ರ ತಾಕತ್ಗೆ ಎಷ್ಟು ಜನ ಹೊಸಬ್ರು ತರ್ಬೋದು. ಆಮೇಲೆ ಹೊಸಬ್ರು ತರ್ತಾರೆ, ಹೆಂಗ್ ತಂದಿರ್ತಾರೆ ನಾವು ನೆಕ್ಸ್ಟ್ ಸಿನಿಮಾ ಬೇರೆಯವ್ರ ಹತ್ರ ಅವ್ನು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಇವ್ರ ಹೆಸರು ಮೇಲೆ ಓಡಿಸಿರ್ತಾರ ಅವ್ನ. ಹಂಗೆ ಯಾಕೆ ಮಾಡ್ಬೇಕು? ಒಂದು ಹೈಟು ಸ್ಮಾರ್ಟ್ ಇರೋರ್ನ ಎಲ್ಲ ತರನು ಇರೋರ್ನ ನೀಟಾಗಿ ತಂದು ನಿಲ್ಸಕ್ಕೇನು ಮಾಡಲ್ಲ ಅವರು. ಈಗ ಇದೇ ತಪ್ಪು ಮಾಡ್ತಾ ಇರೋದು ಎಲ್ಲ ಡೈರೆಕ್ಟರ್ಗಳು ಈಗ ತಪ್ಪು ಮಾಡ್ತಿದ್ದಾರೆ. ಈಗ ಒಬ್ಬ ಡೈರೆಕ್ಟರ್ ಆದವನಿಗೆ ಪ್ರೊಡ್ಯೂಸರ್ ಸಿಗಲ್ಲ ಅಂತ ತಾನೇ ಅವನು ನೋಟೆಡ್ ಆಕ್ಟರ್ ಮಾಡ್ತಾರೆ. ಅವ್ನು ಸಕ್ಸಸ್ ಆದ್ಮೇಲೆ 100 ಜನ ಪ್ರೊಡ್ಯೂಸರ್ಸ್ ನೀನು ಯಾರನ್ನ ಮಾಡೋದು ಮಾಡ್ತೀವಪ್ಪ ಅಂದಾಗ ಅವ್ನು ಫಸ್ಟ್ ನಿಜವಾದ ಇದೆ ಕಾಮನ್ ಸೆನ್ಸ್ ಇದ್ರೆ ಹೊಸಬನ್ನೇ ರೆಡಿ ಮಾಡ್ಬೇಕು ಅವನು. ಅದ್ ಬಿಟ್ಬಿಟ್ಟು ಈಗ ಸಿಕ್ಕಿದೆ ಅಂದ್ಬಿಟ್ಟು ಎಲ್ಲ ಸ್ಟಾರ್ಗಳದೇ ಮಾಡಿ, ಸ್ಟಾರ್ಗಳಿಗೆ ಏನು ಸ್ಟಾರ್ಗೆ ಏನೂ ತೊಂದರೆ ಆಗಲ್ಲ, ಅವ್ರಿಗೆ ಇದ್ದೇ ಇರುತ್ತೆ ಪಿಕ್ಚರು. 4-5 ಜನ ತರಕ್ಕೇನು ಇದು ತುಂಬಾ ಡ್ರಾಬ್ಯಾಕ್ ಇದೆ ನಮ್ಮಲ್ಲಿ. ಇದೇನಾದ್ರು ತಂದ್ಬಿಟ್ರೆ ನೋಡಿ, ಇವತ್ತು ನೀವ್ ಹೇಳಿದ್ರಿ ನಾವೆಲ್ಲ ನಮ್ಮನ್ನ ಮರ್ತು ಬಿಟ್ಟಿದ್ದಾರೆ ಅಂತ, ಮರ್ಯಾದೆಲ್ಲ ಬೇಡ್ಕೊಂಬಂದು ಕರೀತಾರಾಗ. ಯಾಕಂದ್ರೆ ಈಗ 10 ಜನ ಇರೋದು ಕಂಟಿನ್ಯೂಸ್ ನಡೀತಿದ್ದಾರೆ. ಎಲ್ಲಿ ಆಕ್ಟರ್ಗಳು ಎಲ್ಲಿ ಸಿಗ್ತಾರೆ? ಅವ್ ಬೇಕೇ ಬೇಕು ನಾವೆಲ್ಲ ಕರೆಯಲ್ವಲ್ಲ ಸರ್. ಅಂತ ಆತರ ಆದ್ರೆ ಆತರ ಪರಿಸ್ಥಿತಿ ಮನೆ ಕರೀಲೇಬೇಕು ಅವರು. ಈಗ ಮತ್ತೆ ಹೊಸಬ್ರನ್ನ ಇಟ್ಕೊಂಡೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗಲ್ಲ. ಸುಮಾರು ಇದಾಗತ್ತಾಗ ಬೇಕು, ಬೇಕಾದವ್ರು ಬೇಕು, ಬ್ಯಾಂಗ್ಲಾದ ಬೇಕು, ಇವ್ರು ಬೇಕು, ಅವ್ರು ಬೇಕು ಅಂತ ಬರ್ತಾರಾಗ. ಬಟ್ ಏನಂದ್ರೆ ಇಲ್ಲಿ ಅದೇ ಪ್ರಾಬ್ಲಮ್. ಇವ್ರನ್ನೇ ಹಾಕೊಂಡು ಇವ್ರಿಗೆ ವಯಸ್ಸಾಗೋರ್ಗು ಇವ್ರನ್ನ ಹಿಡಿದು ಇನ್ಯಾರೋ ಅವ್ರು ಬಂದವ್ರು. ಇದುವರೆಗೆ ಇಷ್ಟು ವರ್ಷ ಆಗಿದೆ ನನಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅಮ್ಮಮ್ಮ ಅಂದ್ರೆ 40 ವರ್ಷ ಆಗಿದೆ. ಇವತ್ತರೆಗೂ ನಾನು ಸುದೀಪ್ ಜೊತೆ ಅವ್ರ ಜೊತೆ ಮಾಡಿಲ್ಲ, ದರ್ಶನ್ ಅವ್ರ ಜೊತೆ ಮಾಡಿಲ್ಲ. ಎಲ್ಲ ನಮ್ ಎಷ್ಟು ಜನ ಇದಾರೆ ಅವ್ರ ಜೊತೆ ಮಾಡೇ ಇಲ್ಲ, ಕರೆಯೋದೇ ಇಲ್ಲ. ಟಿವಿ ಸೀರಿಯಲ್ ಆರ್ಟಿಸ್ಟ್ ನ ಕರೀತಾರೆ. ಇವಾಗ ಟಿವಿ ಸೀರಿಯಲ್ ಬರ್ತಾ ಇದೆಯಲ್ಲ, ಅವ್ರನ್ನೇ ತಾಯಿಯಾಗಿ ಹಾಕ್ತಾರೆ, ಅತ್ತಿಗೆಯಾಗಿ ಹಾಕ್ತಾರೆ. ಈಗ ಕಾಮಿಡಿ ಕಿಲಾಡಿಗಳು ಈ ತರ. ಆಮೇಲೆ ಇವಾಗ ಕಾಮಿಡಿ ಕಿಲಾಡಿಗಳು ಬಂದ್ರಲ್ಲ, ಅವ್ರನ್ನೇ ಕರೀತಾರೆ. ಈ ತರ ಮಾಡ್ಬಿಟ್ಟು ಹಿಂಗಾಗೋಯ್ತು. ನಾರ್ತ್ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಟೆನ್ನಿಸ್ ಕೃಷ್ಣ ನಾನು ಇಬ್ರು ನಾಟಕಕ್ಕೆ ಹೋಗ್ತಾ ಇದ್ವಿ. ನಂದು ಇದುವರೆಗೂ 7,500 ನಾಟಕ ಆಗೋಗಿದೆ. ಈಗ ಏನಾಗೋಯ್ತು, ಕಾಮಿಡಿ ಕಿಲಾಡಿಗಳು ಬಂದ್ಬಿಟ್ರಲ್ಲ, ಇವಾಗ ಅವ್ರನ್ನ ಕರೀತಾರೆ. ನಮಗೇನು ದುಡ್ಡು ಕೊಡ್ತಾ ಇದ್ರು, ಇವಾಗ ಅವ್ರಿಗೆ ಡಬ್ಬಲ್ದಿ ದುಡ್ಡು ಕೊಡ್ತಾರೆ. ಬಂದಿರೋದು ಅವ್ರು ಈಗೀಗ. ನಾವು 30 years ಇಂದ ನಾಟಕಗಳು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಿರೋದು. ಮಕ್ಕಳನ್ನ ಸಾಕಿರೋದೇ ನಾಟಕಗಳು ಮಾಡ್ಕೊಂಡು, ಸಿನಿಮಾ ಅಲ್ಲ, ನಾಟಕಗಳು ಮಾಡ್ಕೊಂಡು ಮಕ್ಕಳನ್ನ ಸಾಕಿರೋದು. ಇಲ್ಲಿ ಹೋಗಿ ಸ್ಟೇಜಿಂದ ಓಡ್ ಬರೋದು, ಮಗುಗೆ ಹಾಲು ಕುಡಿಸೋದು, ಶ್ರಾವ್ಯನ್ಗೆ ಅಲ್ಲಿ ಮಲ್ಸ್ಬಿಟ್ಟು ಓಡ್ ಬಂದು ಸ್ಟೇಜಲ್ಲಿ ನಿಂತ್ಕೊಂಡ್ಬಿಡೋದು. ಮಗು ಹತ್ರ ಏನಾದ್ರೂ ಒಂದು ನೆಪ ಮಾಡಿ ಒಳಗೋಗೋದು. ಈ ತರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದವ್ರು ನಾವು, ಕಷ್ಟಪಟ್ಟು ಬಂದವ್ರು. ಬೆಲೆ ಇಲ್ಲ. ಅದೇ ಆ ತರ ಆಗೋಗ್ಬಿಟ್ಟಿದೆ ಈಗ. ಬಹಳ ಬೇಜಾರಾಗಿದೆ ನೋಡಿ. ಅಲ್ಲ ಓಕೆ, ಸಾಕಷ್ಟು ಜನ ಹಳೆ ಕಲಾವಿದರಲ್ಲಿ ಕೆಲವರು ಟ್ಯಾಲೆಂಟ್ ಇಲ್ದಿರೋರು ಹಂಗೆ ಬೆಳ್ಕೊಂಡು ಹಂಗೆ ಬೈಕೊಂಡಿದ್ದಾರೆ. ಎಂಥ ಪರ್ಫಾರ್ಮರ್ ನೀವು, ನಾವು ಮಾತಾಡಂಗೆ ಇಲ್ಲ. ನಾವು ಸುಮ್ಮನೆ ಹೋಗ್ಲೋದಂತಲ್ಲ, ನಾನು ನೋಡಿದ್ದೀನಿ ಪ್ರತಿಯೊಂದಕ್ಕೂ ಇಂಚ್ ಅಂಡ್ ಎವ್ರಿ. ಆಮೇಲೆ ಹೀರೋಯಿನ್ ಮೆಟೀರಿಯಲ್ ಆಕ್ಚುಲಿ ಅಂದ್ರೆ ಈವನ್ ಸಾಂಗ್ ಅಲ್ಲೂ ಆ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಮಾಡ್ತೀರಾ. ಕೆಲವು ರೀಲ್ಸ್ ನೋಡ್ತಾ ಇರ್ತೀನಿ ನಾನು. ನಿಮ್ ಜೊತೆ ಮಾಡೋರು ಅವ್ರ ಕೆಲವು ಆಗಲ್ಲ ಅಷ್ಟು ಒಂದೊಂದು ಮೈನ್ಯೂಟ್ ಬಿಟ್ನು ಅದನ್ನ ಕ್ಯಾಚ್ ಮಾಡೋದಕ್ಕೆ ಕೊಡ್ತೀರಾ. ನನ್ಗೆ ಇನ್ನೊಂದು ಏನು ಅಂದ್ರೆ, ನನ್ನ ಮಗಳ ಬಗ್ಗೆ ನನಗೆ ಹೇಳ್ಬೇಕು ಅಂತ, ನನ್ನ ಮಗಳಿಗೆ ಇದುವರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಬ್ರೇಕ್ ಕೊಟ್ಟಿಲ್ಲ. ಅದೊಂದು ನೊಂದ್ಕೊಂಡಿದ್ದೀನಿ ತುಂಬಾ. ಅದು ತುಂಬಾ. ರೋಸ್ ಫಿಲ್ಮ್ ಹಿಟ್ ಆಯ್ತು, ಅದಾದ್ಮೇಲೆ ನನ್ನ ಮಗಳಿಗೆ 1 ವರ್ಷ ಕೆಲಸ ಸಿಗ್ದಂಗೆ ಆಗೋಯ್ತು. ಕೆಲಸನೇ ಇಲ್ಲ. ರೋಸ್ ಫಿಲ್ಮ್ 100 days ಓಡಿದೆ. ಅದಾದ್ಮೇಲೆ ನನ್ನ ಮಗಳಿಗೆ ಸಿನಿಮಾ 1 ವರ್ಷ ಸಿಗ್ಲಿಲ್ಲ. ಎಷ್ಟು ಜನ ದೊಡ್ಡ ಹೀರೋ ಇದಾರಲ್ವಾ, ಅಟ್ಲೀಸ್ಟ್ ಅವರೆಲ್ಲ ಅವ್ರ ತಂದೆ ಜೊತೆ ಕೆಲಸ ಮಾಡಿದ್ದಾರೆ. ಅಟ್ಲೀಸ್ಟ್ ನನ್ನ ಮಗಳಿಗೊಂದು ಬ್ರೇಕ್ ಕೊಡ್ಬೋದಾಗಿತ್ತಲ್ವಾ? ಕೊಡ್ಬೋದು. ಯಾಕೆ ಕೊಡ್ಬೋದಾಗಿತ್ತು ಅನ್ನಕ್ಕೆ ನೋಡಿ, ಇನ್ನು ಈಗ ಆಮೇಲೆ ಈಗ ಇನ್ನೂ ಚೆನ್ನಾಗಿದ್ದಾಳೆ. ನಾನು ಅದನ್ನೇ ಹೇಳ್ತಿದ್ದೆ ಮೊನ್ನೆ. ಆಮೇಲೆ ನನಗೆ ತುಂಬಾ ಖುಷಿ ಆಗಿದ್ದು, ತುಂಬಾ ಒಳ್ಳೊಳ್ಳೆ ಬ್ರ್ಯಾಂಡ್ ಇದು ಆಡ್ ಸಿಕ್ಕಿದೆ. ಸಿನಿಮಾ ಬೇಕಾಗೇ ಇಲ್ಲ ಈಗ, ಆ ಲೆವೆಲ್ ಅಲ್ಲಿ ಇದ್ದಾಳೆ. ನೀವು ತಲೆ ಕೆಡ್ಸ್ಕೊಂಡ್ಬಿಡಿ. ಅದೊಂದು ಮನ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಒಂದು ದರ್ಶನ್ ಜೊತೆ ಮಾಡ್ಬೇಕಾಗಿತ್ತು, ಒಂದು ಸುದೀಪ್ ಜೊತೆ ಮಾಡಿದ್ರೆ ನನ್ನ ಮಗಳದ ಅಟ್ಲೀಸ್ಟ್ ಒಂದು ಇಂಡಸ್ಟ್ರಿಲಿ ಒಂದು ಸ್ಟೇಜ್ ಸಿಗೋದಲ್ವಾ. ಅವಳೇ ಅಮ್ಮ ಬೇಜಾರ್ ಮಾಡ್ಕೋಬೇಡಮ್ಮ ನೀನು ಅಂತ ಹೇಳ್ತಾಳೆ. ಒಳ್ಳೆ ಪರ್ಫಾರ್ಮರು, ಆಮೇಲೆ ಒಳ್ಳೆ ಬಿಹೇವಿಯರು, ತುಂಬಾ ಚೆನ್ನಾಗಿ ಬೆರೀತಾಳೆ. ಎಲ್ಲರ ಹತ್ರ ಬಹಳ ಚೆನ್ನಾಗಿ ಒಂದು ಗೊತ್ತಿದೆ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಹೇಗಿರ್ಬೇಕು ಅನ್ನೋದು.
ನಾನು ನೋಡಿದೆ ಕೆಲವೇ ನಿಮಿಷದಲ್ಲಿ, ಕೆಲವೇ ಟೈಮಲ್ಲಿ ನಾನು ಜರ್ನಿಲಿ ನಾವು ಮಾತಾಡಿದ್ದಷ್ಟೇ. ಬಟ್ ಈಗ ಸಿಕ್ಕಿರೋಂಥ ಆ್ಯಡ್ಗಳು ಈ ಸಿನಿಮಾ ಲೆಕ್ಕನೇ ಇಲ್ಲ, ಅಷ್ಟು ಒಳ್ಳೆ ಇದರಲ್ಲಿದ್ದಾಳೆ. ಅವಳೇ ಸಾಕ್ತಿರೋದು ನಮ್ಮನ್ನ, ಮಾಡಲಿಂಗ್ ಮಾಡ್ತಾಳೆ, ಆಡ್ಗಳು ಮಾಡ್ಬಿಟ್ಟೆ ನಮ್ಮನ್ನ ಸಾಕ್ತಿರೋದು. ತುಂಬಾ ಚೆನ್ನಾಗಿ ಆಗ್ತಿದ್ದಾಳೆ, ಚೆನ್ನಾಗಿದ್ದಾಳೆ. ನೀವು ತಲೆ ಕೆಡಿಸ್ಕೊಂಡು ಬೆಳೆದೇ ಇನ್ನೊಂಥರ ಹೈಲೈಟ್ ಆಗೇ ಆಗ್ತಾಳೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದೆಲ್ಲ ಏನಂದ್ರೆ ನಮ್ಗೆ ಒಳ್ಳೆಯವ್ರಿಗೆ ಸ್ವಲ್ಪ ಟೈಮ್ ತುಂಬಾ ಜಾಸ್ತಿ ಕಷ್ಟ ಕೊಡ್ತಾನೆ, ಇಷ್ಟೊಂದು ಕಷ್ಟನಾ? ನಿಜ, ಅದೊಂದು ಬೇಜಾರು. ಇದಕ್ಕೆ ಇದೇ ಇಲ್ಲ, ಫುಲ್ ಸ್ಟಾಪೇ ಇಲ್ವಲ್ಲ, ಕಮ 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 ಹೋಗ್ತಾನೆ ಇದೆ ಅದು. ಕಷ್ಟಗಳ ಮೇಲೆ ಕಷ್ಟ. ಯಾವಾಗ ಒಳ್ಳೆ ದಿನ ಬರುತ್ತೆ ನನ್ನ ಮಗಳಿಗೆ, ಯಾವಾಗ ನನಗಂತೂ ವಯಸ್ಸಾಗೋಯ್ತು, 50 ವರ್ಷ ನನಗೀಗ. ಇನ್ಯಾವಾಗ ಒಳ್ಳೆ ಟೈಮ್ ಬರುತ್ತೋ ನನಗೆ ಗೊತ್ತಿಲ್ಲ, ನಂದಂತೂ ಆಗೋಯ್ತು. ಅಟ್ಲೀಸ್ಟ್ ನನ್ನ ಮಗಳಿಗೆ ಅದೊಂದು ನನಗೆ ಮನ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನನ್ನ ಮಗಳು ಕೆಡ್ಸ್ಕೊಂಡು ಬರ್ತಾವ, ಅವ್ರಿಗೆ ಅವ್ರು ಬಂದೇ ಬರ್ತಾರೆ. ನಮ್ಮ ಹುಡುಗಾನು ಬರ್ತಾನೆ. ಅದೇ ನಿಮ್ ಕಷ್ಟನ ಕರೆಕ್ಟಾಗಿ ನೋಡಿದ್ರೆ ಅವ್ರು ಬೇರೆ ಯಾವುದಕ್ಕೂ ಗಮನ ಕೊಡದೆ ಬೆಳಿಬೇಕಷ್ಟೇ. ಬರ್ತಾನೆ. ಸೊ ನೈಸ್ ಟಾಕಿಂಗ್ ಟು ಯು ಸರ್. ಆಮೇಲೆ ನನಗೆ ಲಾಸ್ಟ್ ಕೊನೆ ಮಾತು ಅಂದ್ರೆ, ಈ ಸಲ ಕ್ರಿಕೆಟ್ಗೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ನೋಡಿ, ರಾಜ್ ಕಪ್ ಅನ್ನೋದು 6 ವರ್ಷ ಆಕ್ಚುಲಿ ಅದು ರಾಜೇಶ್ ಬ್ರಹ್ಮ ಅವರಂತ ನೋಡಿದ್ರು ಡ್ಯಾನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಅವ್ರು ಇರೋದು 3 ಅಡಿ. ಅಂದ್ರೆ ಅವ್ರ ಕೀರ್ತಿ, ಅವರ ಧೈರ್ಯ ಎಂತ ಘಟಾನುಘಟಿಗಳಿಗೂ ಅಷ್ಟು ಸುಮ್ಮನೆ ಅಲ್ಲ. ಅಂತ ಧೈರ್ಯ ಮಾಡಿ ರಾಜ್ ಕಪ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಈ ರಾಜೇಶ್ ಬ್ರಹ್ಮ ಅವರು. ಇದನ್ನ ಮಾಡಿ ಇದೆಲ್ಲ ಮಾಡಾದ್ಮೇಲೆ ನಮ್ದು CCL ಎಲ್ಲ ಬಂದಿದ್ದು. ಒಂದು ಕ್ರಿಕೆಟ್ ಬಗ್ಗೆ ಒಂದು ಇದನ್ನ ಕಲಾವಿದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ನ ಒಗ್ಗೂಡಿಸೋದನ್ನ ಒಂದು ಯೋಚನೆ ಮಾಡಿದಂದ್ರೆ ನಮ್ಮ ರಾಜೇಶ್ ಬ್ರಹ್ಮ ಅವರು. ಸೊ ಸತತವಾಗಿ ಮಾಡ್ತಾ 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 ಇವತ್ತು ಬೇರೆ ಎಲ್ಲ ಇದೆ, ದೊಡ್ಡ ಕ್ರಿಕೆಟ್ ಎಲ್ಲಾನು ಆಡ್ತಾ ಇದಾರೆ. ಯಾರು ಆತರ ಧೈರ್ಯ ಮಾಡಿಲ್ಲ. ಔಟ್ ಆಫ್ ಕಂಟ್ರಿಲಿ ಮಾಡೋದೇ ದೊಡ್ಡ ವಿಚಾರ. ಲಾಸ್ಟ್ ಇಯರ್ ದುಬೈ ಒಂದೇ ಕಂಟ್ರಿಲಿ ನಮ್ಗೆ 7 ದಿನ ಇಟ್ಕೊಂಡು ಹಾಡಿರೋದು 2 ದಿನ. ಇನ್ನು 5 ದಿನ ರಾಯಲ್ ಆಗಿ ಎಲ್ರಿಗೂ ಏನಾದ್ರು ಎಂಟರ್ಟೈನ್ ಮಾಡ್ಕೊಂಡಿರಿ ಅಂತ ಪಾಪ ಇದು ಮಾಡ್ದ. ಈ ಸಲ ರಾಜೇಶ್ ಅವರು 6 ಕಂಟ್ರಿ, ಏನು ಹುಡುಗಾಟನ, 6 ಕಂಟ್ರಿ. ಒಂದು ನಮ್ಗೆ ಸಿಂಗಾಪುರ್, ಶ್ರೀಲಂಕಾ, ಮಲೇಷ್ಯಾ, ಮಸ್ಕಟ್, ಆಮೇಲೆ ಇನ್ನೊಂದು ಯಾವ್ದೋ ಕಂಟ್ರಿ, ಪ್ಲಸ್ ಇದು ದುಬೈ. ಇಷ್ಟು ಮಾಡಿ ಸಕ್ಸಸ್ ಬೇರೆ ಆಗಿದ್ದಾರೆ. ಎಲ್ರೂ ಪ್ರತಿ ಸಲ ಮಾಡಿದಾಗ ಇವನು ಅಷ್ಟೇ ಅಂತಿದ್ರು. ರಾಜೇಶ್ ಎಲ್ಲೂ ಕುಗ್ಗಿಲ್ಲ. ಅಂಡ್ ಈ ಸಲ ನಾವು ಗೆದ್ದ ಮೇಲೆ, ನಾವು ಫೈನಲ್ಸ್ ಗೆದ್ದ ಮೇಲೆ ಆಲ್ರೆಡಿ ಅನೌನ್ಸ್ ನೆಕ್ಸ್ಟ್ 7ನೇ ವರ್ಷ 7 ಕಂಟ್ರಿ. ಈಗ ನೆಕ್ಸ್ಟ್ ಇಯರ್ 7 ಕಂಟ್ರಿಲಿ ಇದು ಮಾಡ್ತಿದ್ದಾನೆ. ಅದು ಕ್ರಿಕೆಟ್ ಬಗ್ಗೆ ಇದು ನಮ್ಮ ರಾಜ್ ಕಪ್ ಅಲ್ಲಿ ಈ ತರ ಒಬ್ಬ ವ್ಯಕ್ತಿ ಇಷ್ಟು ಜನನ್ನ ಅವ್ರಿಗೆ ಕರ್ಕೊಂಡು ಹೋಗಿ ರಾಯಲ್ ಆಗಿ ಹೋಟ್ಲು ಎಲ್ಲ, ನಮ್ಗೆಲ್ಲ ಸಿಂಗಲ್ ರೂಮ್ಸ್, ಆಮೇಲೆ ಏನ್ ಫುಡ್ ಆಗ್ಲಿ ಇನ್ನೊಂದಾಗ್ಲಿ, ಜೊತೆ ನಮ್ಗೆ ಸೈಡ್ ಸೀಯಿಂಗ್ ಪಾಪ ಗಾಡಿಗಳು ಮಾಡಿಸಿ ಅಲ್ಲಿ ಇದನ್ನ ತೋರ್ಸೋದು ಯಾರು ಮಾಡ್ತಾರೆ. ಇವತ್ತು ನಾರ್ಮಲ್ ಪ್ಯಾಕೇಜ್ ಟೂರ್ಗೆ ಒಂದು ಬರೀ 1 ಕಂಟ್ರಿ ದುಬೈಗೆ ಹೋಗ್ಬೇಕು ಅಂದ್ರೆ ಇವತ್ತು 1.5 ಲಕ್ಷ ಒಬ್ಬಂಗಾಗತ್ತೆ. ಅಂತಾರಲ್ಲಿ ಎಷ್ಟು ಕಷ್ಟಪಟ್ಟರೆ 130 ಜನ ಕರ್ಕೊಂಡು ಹೋಗ್ತಾರೆ. ಎಷ್ಟು ರಿಸ್ಕ್ ಇದೆ, ಅಲ್ಲಿ ಯಾವ ತರ ಅವರು ಪಾಪ ಅದ್ರಲ್ಲಿ ದುಡ್ಡು ಮಾಡತ್ತಾರೋ ಹೆಸರು ಮಾಡ್ತಾರೋ ಒಂದು ಗೊತ್ತಿಲ್ಲ. ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರು, ಬಹಳ ಅದ್ಭುತವಾಗಿ ನೋಡ್ಕೊಂಡ್ರು. ಆಮೇಲೆ ಹೆಣ್ಮಕ್ಳು, ಈಗ ನಿಮ್ಮ ಮಗಳೇ ಯಾರಾಗಲಿ ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ ಹೆಂಗ್ ಟ್ರೀಟ್ ಮಾಡ್ಬೇಕು, ಅವ್ರಿಗೆ ಹೆಂಗ್ ರೆಸ್ಪೆಕ್ಟ್ ಆಗಿ ನೋಡ್ಕೋಬೇಕು, ಸೇಫ್ ಆಗಿ ನೋಡ್ಕೋಬೇಕು, ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ನಿಜವಾಗ್ಲೂ ಈ ತರ ನಮ್ಮ ಇಂಡಸ್ಟ್ರಿಲಿ ಇನ್ನೊಂದು, ಈಗ ಕ್ರಿಕೆಟ್ ಆಯ್ತು, ಈಗ ನಿಮ್ಮಂತವ್ರಿಗೆ ಏನಾದ್ರು ಒಂದು ನಮ್ಮ ಇಂಡಸ್ಟ್ರಿಲಿ ಈ ತರದವ್ರು ಏನಾದ್ರು ಒಂದು ಯೋಚನೆ ಮಾಡಿ ಲೇಡೀಸ್ದು ಅಂತ ಏನೋ ಇದು ಮಾಡಿದ್ರೆ ನನ್ಗೆ ಅದು ಖುಷಿ ಆಗುತ್ತೆ. ಅದನ್ನ ನಾನು ಈ ಮೂಲಕ ಕೇಳ್ಕೊತೀನಿ. ಆ ತರ ಎಲ್ಲ ಆಗ್ಬೇಕು. ಎಲ್ಲ ತರದನ್ನು ಒಂದು ಎಂಟರ್ಟೈನ್ ಮಾಡಿ ಅವ್ರಿಗೆ ಇದಾರೆ, ಇಂಡಸ್ಟ್ರಿ ಇದೆ ಅನ್ನೋದು ತೋರಿಸ್ಬೇಕು. ಅದು ನಮ್ಮಲ್ಲಿ ಬರ್ಬೇಕಾಗೋದು, ಮೂಡಿಸ್ಬೇಕು ಅದನ್ನ. ಇಲ್ಲಾಂದ್ರೆ ನೀವ್ ಹೇಳ್ದಾಗೆ ಯಾರು ಎಲ್ಲಿ ನೀವು ನೋಡಿ, ನೀವು ವಾಲಂಟಿಯರ್ ಆಗಿ ಈ ತರ ಏನೋ ಒಂದು ಚಾನಲ್ ಮಾಡ್ತಿರೋದಕ್ಕೆ ಒಂದ್ ಸ್ವಲ್ಪ ಬಿಸಿ ಇದ್ದೀರಾ, ಹೆಂಗೋ ಕಾಲ ಕಳೀತಿದ್ರೆ ಮರೀತಿದ್ದೀರಾ. ಇಲ್ಲಾಂದ್ರೆ ಹೆಂಗೆ ಕುಗ್ಬಿಟ್ರೆ ಹೆಂಗೆ ಕಷ್ಟ, ಯಾರು ಬರಲ್ಲ. ಅದೊಂದೇ ನಮ್ಗೆ ಬೇಜಾರು. ಇದನ್ನ ಕಲಿಬೇಕು ಇವರೆಲ್ಲ. ಅಂಡ್ ಐ ಅಪ್ರಿಶಿಯೇಟ್ ಯು. ಇದು ಈ ಒಂದು ಚಾನಲ್ ಇವತ್ತು 95,000 ಏನು ವ್ಯೂಸ್ ಇದೆ, ಅದು 9.5 ಲಕ್ಷ ಆಗಂಗಾಗ್ಲಿ ನಾನು ದೇವ್ರನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಅದು ಬಹುಶಃ ಸುಮಾರು ವರ್ಷ ಆದ್ಮೇಲೆ ನಿಮ್ಮನ್ನ ನೋಡಿದೆ, ಅದೊಂದು ಖುಷಿ. ನಿಮ್ ಜೊತೆ ಇನ್ನೊಂದು ಯಾವ್ದಾದ್ರು ವರ್ಕ್ ಮಾಡೋ ಅವಕಾಶ ಸಿಗ್ಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರೇಖಾದಾಸ್ ಅವರ ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಸ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಥ್ಯಾಂಕ್ ಯು ಸರ್.